ಸರ್ ನಮಸ್ತೆ, ನಾನು ಹೇಮಲತಾ ಅಂತ. ನಮಸ್ತೆ. ನಮಸ್ತೆ ಸರ್. ನಾನು ಹೇಮಲತಾ ಅಂತ, ಇವರು ಜಗ್ಗಯ್ಯ ಮತ್ತು ಇನ್ನೊಬ್ಬರು ರಾಮಸ್ವಾಮಿ ಅಂತ ಬರ್ತಾರೆ. ಇವರಿಗೆ ಯಾರಣ್ಣ ತೆಗೆದು ಹಾಕಿತ್ತು ನಿಮ್ಮನ್ನು? ಯಾರು ತೆಗೆದು ಹಾಕಿತ್ತು? 22ರಲ್ಲಿ ಯಾರು ತೆಗೆದು ಹಾಕಿತ್ತು? ಕರೆಕ್ಟಾಗಿ ಹೇಳಿ. ಇವ್ರು ಬಂದ ಮೇಲೆ 2022, 4 ವರ್ಷ. ಕರೆಕ್ಟಾಗಿ ಹೇಳಿ. ನಾವು ಇದರಲ್ಲಿ ಕಣಿವೆ ಕಾಲಲ್ಲಿ ಡ್ಯೂಟಿ ಮಾಡ್ತಿದ್ದೆ ಸರ್. ಅಲ್ಲಿಂದ ತೆಗೆದು ಈಗ ಗುಬ್ಬಿ ಫಾರೆಸ್ಟಲ್ಲಿ ಮಾಡ್ತಿದ್ದಿದ್ದವ. ಮಾಡ್ತಿದ್ದಾಗ ಇವರು ಇದು ಶಂಕರ್ ಫಾರೆಸ್ಟ್ರು, ಆಮೇಲೆ ಇವರು ಇನ್ನೊಬ್ಬರು ಗಾರ್ಡಿದ್ರು ಹಳ್ಳಿ ಮೈಸೂರವರು ಸಾಹೇಬ್ರಿಗೆ ಹೇಳಿ. ಅವರು ಮತ್ತು ಇವರು ಮೇಡಮ್ ಅವರೆಲ್ಲ 3 ಜನ ಬಂದು ನನಗೂ ಇದು ಗಿಡ ನೆಡ್ತಾ ಇದೆ, ಮಳೆ ಬಂದಿತ್ತು ಅವಾಗ ಇಲ್ಲಿ ಕಣಿವೆ ಕಾಲಲ್ಲಿ ಅಲ್ಲಿ ನಡ್ತಾ ಇದ್ದಾಗ 3 ಜನ ಬಂದರು. ಅಲ್ಲೇ ನನ್ನ ಫೀಲ್ಡ್ ಬಂದು ಇದು ಮಾಡ್ಕೊಂಡು ಬಂದರು. ಒಂದು 5 ನಿಮಿಷ ಇಲ್ಲ ಪೊಲೀಸರು ಸರ್ ಬಂದ್ಬಿಟ್ಟು ಅವ್ರು ಏನು ಕೇಳೋದು ಅಂದರೆ, ಈಗ ನಿಮಗೆ ಸಂಬಳ ಒಂದು ಅರ್ಧ ಸಂಬಳ ಕೊಡಿ, ನೀವು ಇದು ಮಾಡ್ತಾ ಇದ್ರಲ್ಲ, ಇನ್ನು ಅರ್ಧ ಸಂಬಳ ಇವ್ರಿಗೆ 6 ತಿಂಗಳು ಕಳೆದ್ಮೇಲೆ ನಿಮಗೆ ಗೊಬ್ಬಿಗೆ ಹಾಕ್ಕೊಡ್ತೀನಿ ಅಂತ ಅಂದರು. ಮೇಡಮ್ ನಾನೇ 200 ರೂಪಾಯಿ ಖರ್ಚು ಹಾಕ್ಕೊಂಡು ನಾನು ಇಲ್ಲಿಗೆ ಬರ್ತೀನಿ, ದಿನ 200 ರೂಪಾಯಿ ಕೊಡ್ತಾರೆ ನನಗೆ ಪೆಟ್ರೋಲ್ ಚಾರ್ಜು. ಪೆಟ್ರೋಲ್ ಚಾರ್ಜ್ ಬಿಡ್ತದೆ, ನನಗೆ ಏನು ಸಂಬಳ ನೀವು ಕೊಡ್ತಾ ಇರೋದು ಈಗ 13,14,000 ಸಂಬಳ ಗೊತ್ತಾಯ್ತೆ. ಆ ಸಂಬಳದಲ್ಲೇ ಇದು ಮಾಡ್ಕೊಂಡು ಹೋದರೆ ಈಗ ನಮಗೆ ಏನು ಪ್ರತಿ ತಿಂಗಳು ನಮಗೆ 6,000 ರೂಪಾಯಿ ದುಡ್ಡು ಸಿಗ್ತದೆ. ಆ ಕಡೆ ಬನ್ನಿ ಅಣ್ಣ, ಆ ಕಡೆ ಬನ್ನಿ. ಇದು ನೀವು ಮಾಡ್ತಾ ಇರೋದ್ರಲ್ಲಿ ಅರ್ಧ ಸಂಬಳ ಬನ್ನಿ ಇಲ್ಲಿಗೆ. ಈಗ ಪ್ರಾವಿಷನ್ ಇಲ್ಲ ಇಲ್ಲಿ ಇವ್ರಿಗೆ ಅಂತ ಅಂದರು. ಮೇಡಮ್ ನಮ್ಗೇನು, ನಾನು ಅಲ್ಲಿಂದ 200 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಬರ್ತಾ ಇದ್ದೀನಿ, ಹಾಗಾಗಿ ನಮ್ಗೆ ಏನು ಬರ್ತದೆ ಅದು ಕೊಡಿ, ನಾವು ಹಂಗೆ ನಾನು ಮಾಡ್ಬಿಟ್ಟು ಅವ್ರಿಗೆ ಅರ್ಧ ಸಂಬಳ ಕೊಡೋಕ್ಕಾಗೋದಿಲ್ಲ. ಶಂಕರ್ ಫಾರೆಸ್ಟ್ರು ಮತ್ತು ಇನ್ನೊಬ್ಬರು ಗಾಡಿ. ಅಲ್ಲ, ಅವ್ರು ಕೇಳಿದ ಕ್ವಶನ್ ಮೇಡಮ್ ಅಂದರೆ ಯಾರು ಅಂತ. ಮೇಡಮ್ ಅಂದರೆ ಯಾರು ಅಂತ ಹಾಗಂತ ಕೇಳೋ ಹೊತ್ತಿಗೆ RFO ಮೇಡಮ್ ಯಶ್ಮಾ ಮಾಚಮ್ಮ ಅಂತ ಹೇಳಬೇಕು. ಅಲ್ಲ, ನಾನು ಹೇಳಬೇಕು ಅಂತ ಹೇಳ್ಕೊಡ್ತಿಲ್ಲ. ಅವು ನೀವು ತಡ್ಲಿಸಾಡಬೇಡಿ. ಸಾಹೇಬ್ರು ಕೇಳ್ತಿರೋದಕ್ಕೆ ನಿಮ್ಮನ್ನು ತೆಗೆದು ಹಾಕ್ದವರು ಯಾರು ಅಂತ. ಆಗ ಕೆಲಸದಿಂದ ತೆಗೆದಾಕ್ತರು. ಹಾಂ, ಆ ಥರ ಅಲ್ಲ. ಇವ್ರು ಕೆಲಸ ಮಾಡೋ ಜಾಗಕ್ಕೆ ಮತ್ತೊಬ್ಬರು ಕರ್ಕೊಬಂದು ಸೇರಿಸಿ ಅರ್ಧ ಶೇರ್ ಮಾಡ್ಕೊಳ್ಳಿ, ಸ್ಯಾಲ್ರಿನ ಶೇರ್ ಮಾಡ್ಕೊಳ್ಳಿ ಇಬ್ರು ನೀವು ಅಂತ. ಆ ಥರ ಹೇಳಿರೋದು. ಗುಬ್ಳಿಗೆ ಹಾಕ್ತೀನಿ, ನಿಮ್ಗೆ ಮಾಮೂಲಿ ಇದು ಸಿಗ್ತದೆ ಅಂತ, ಸಂಬಳ ಸಿಗ್ತದೆ ಅಂತ ಹೇಳಿದ್ರು. ಮೇಡಮ್ ನಾನು 200 ರೂಪಾಯಿ ಪೆಟ್ರೋಲ್ ಹಾಕ ಬಂದು ನಾನು ಈಗ ನನ್ನ ಮನೆ ಸಂಸಾರ ಏನು ಇದು ಮಾಡೋದು, ನಾನು ಈಗ ಬರೋ ಸಂಬಳದಲ್ಲಿ ಅಂತ ನಾನು ಇದು ಮಾಡೋದಕ್ಕೆ ಆ ವಿಚಾರ ತೆಗೆದಾಕಿದ್ರು ಸರ್. ಆಯ್ತು, ನಿಮ್ದು ಹೇಳ್ರಣ. ನಿಮ್ದು ಬನ್ನಿ, ಬೇರೆ ಹೇಳಿ. ಅವರು ಯಾರು ಕಾಯ್ತಾ ಇದ್ದಾರೆ ಸಾಹೇಬರು. ನಮ್ದು ಏನಿಲ್ಲ ಸರ್, ನಮ್ಮದು ಅಲರ್ಟ್ಮೆಂಟ್ ಇಲ್ಲ. ಕನ್ನಡ ಬಸ್ಸಕ್ಕೊಂದು ಇದು ಅಲರ್ಟ್ಮೆಂಟ್ ಇತ್ತು, ಅದು ಹಾಕಿದ್ಮೇಲೆ ನಾನು ತಗೊಳ್ತೀನಿ ಅಂತ ಹೇಳ್ತದೆ. ಇದು ತೆಗೆದಾಕ್ತಾರೆ. ಹೇಳ್ತೀನಿ ಅಂತ ಅವ್ರು ಹೋಗೋವರೆಗೂ ಕೊಡ್ತೀವಿ. ಅದನ್ನೇ ಹೇಳಿ ಸರ್, ಏನಿಲ್ಲ. ಸಂಬಳ 1 ವರ್ಷದ ಸಂಬಳ ಕೇಳಕ್ಕೆ ಹೋಗೋದು, ಅದನ್ನೇ ಹೇಳಿದ್ದು. ಸಂಬಳ ಕೊಡಬೇಕಾದ್ರೆ ನಾನು ಸಂಬಳ ಕೇಳಕ್ಕೆ ಹೋಗಿದ್ದೆ ಮೊದಲನೇ ತಪ್ಪು. ಆವಾಗಲೇ ನೀವು ಗಾಡಿ ನೋಡೋದು ಸಂಬಳ ಯಾವುದಾದ್ರು ಒಂದು ಬಿಲ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊಡ್ತೀವಿ, ಅಲ್ಲಿವರೆಗಿದೆ ಅಂತ ಅಂದ್ಬಿಟ್ಟು ಹೇಳಿ ತೆಗೆದಿರ್ತಾರೆ ಅಷ್ಟೇ ಸರ್. ಆಮೇಲೆ DF ಸಾಹೇಬ್ ತಕ್ಕ ಹೋದಾಗಲೂ ಈಗ 3 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಹೋಗಿ ಕೇಳಿದ್ದು. ಕೇಳೋ ಹೊತ್ತಿಗೆ ಅವರು ಈಗ ಒಬ್ಳಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದರು. ಇನ್ನು ಅವರು ಬೇರೆ ಕಡೆ ಅಲ್ಲ, ನನ್ನನ್ನು ನೋಡ್ಕೊಂಡು ಹೇಳ್ಬಿಡಿ, ನೀನು ಸಾಹೇಬ್ರಿಗೆ ಹೇಳಿ. ಮೋದಿ ಸರ್ ಬೇಕಾದ್ರೆ ಇಷ್ಟು ರೆಕಾರ್ಡ್ಸ್ ಅವೆ. ನೀವು ಬೇಕಾದ್ರೆ ಮೋದಿ ಸರ್ 13 ಜನಕ್ಕೆ ಅಣ್ಣಯ್ಯ ಸುರೇಶ ಇವರೆಲ್ಲ ಇದ್ದಾಗ ಅವ್ರ ಜೊತೆ ನಾನೇ ಸೀನಿಯರ್ ಆಗಿ ಇದು ಮಾಡ್ತಿದ್ರು. ಯಾವುದೇ ಅಧಿಕೃತ ದಾಖಲೆ ಲಭ್ಯವಿಲ್ಲ ಅಂತ 10 ವರ್ಷ 20 ವರ್ಷ ಮಾಡಿದಾಗೆ ದಾಖಲೆ ಇಲ್ಲ ಅಂತ ರೇಂಜರ್ ಸಾಹೇಬ್ರ ಡಿಗ್ರಿ ರೇಂಜರ್ ಸಾಹೇಬ್ರು ಕೊಟ್ಟಾದ್ಮೇಲೆ ಎಲ್ಲರಿಗೂ ಸೇಮ್ ಬರ್ದವ್ರೆ ಸರ್, ಯಾವುದೇ ದಾಖಲೆ ಇಲ್ಲ ಅಂತ. ಅದರಲ್ಲಿ ಸೇಮ್ ಈಗ ಇಷ್ಟು ಬರೆದು ಸೈನ್ ಹಾಕಿ ಕೊಟ್ಟವ್ರೆ. ಇಲ್ಲಿ ಬರೆದು ಕೊಟ್ಟ ಮೇಲೆ ಏನು ಮಾಡೋರೆ ಅಂತ ನೀವೇನು ನೋಡಿ ಸರ್. ಬರೆದು ಕೊಟ್ಟ ಮೇಲೆ ನನಗೆ ಎಲ್ಲರೂ 13 ಜನರು ಕೊಟ್ಟಾದ್ಮೇಲೆ ಅವ್ರದ್ದು 1000+ ಅವ್ರಿಗೆ ಬರ್ದವ್ರು. ನಮ್ದನ್ನು ಕೈ ಸೇಮ್ ರೆಕಾರ್ಡ್ಸು ಸೇಮ್ ಇದು ಬರ್ದವ್ರೆ. ಅದು ಬರೆದ ಮೇಲೆ ನಾನೇನು ಮಾಡಿದ್ವಿ, ತಗರಲ್ಲಿ ಅರ್ಜಿನೂ ಕೊಟ್ಟಿದ್ವಿ. ತಗರಲ್ಲಿ ಅರ್ಜಿ ಕೊಟ್ಟಿದ್ವಿ 7 ಜನಕ್ಕೆ ಮಾತ್ರ ಮಾಡೋದು. ನಂದು ಉದ್ದೇಶ ಕೊಡ್ಬೋದು ಕೈ ನೋಡಿ ಸರ್, ಹರಿಯರ್ಸ್ ಕೊಟ್ಟವ್ರೆ. ನನಗೆ ಯಾಕೆ ಅವ್ರ ಥರ ಇದು ಮಾಡ್ಬೇಕಾಯ್ತು. ರೆಕಾರ್ಡ್ಸ್ ಎಲ್ಲ ಒಂದೈದ್ಮೇಲೆ ನೋಡಿದ್ರಿ, ನಾನು ಎಷ್ಟು ಬಾರಿ ಮನೆಗೆ ಕೊಟ್ಟಿದ್ದೀನಿ ನೋಡಿ ಸರ್. ನೀವೇ ಎಷ್ಟು ಬಾರಿ ಎಷ್ಟೊಂದು ಸರಿ ಮನೆಗೆ ಕೊಟ್ಟಿದ್ದೀನಿ. ಮನೆಗೆ ಕೊಟ್ಕೊಂಡೇ ಬಂದಿದ್ದೀನಿ ಆಗ್ಲಿಂದಲೇ. ಆಮೇಲೆ ನೋಡಿ ಸರ್, ಇದನ್ನು ಇದರಿಂದ ಬರ್ತಿದ್ದೀವಿ ಎಲ್ಲ 13 ಜನರು ಏನೂ ಇಲ್ಲ.
ಇಲ್ಲದೆ ಇವ್ರು ಬ್ಯಾಂಕ್ ಕೈ ಬಿಟ್ಟಿದ್ರೆ ಅವ್ರಂಗೆ ನಮ್ಮನ್ನು ಬರೀಲಿ ಅಂತ ಕೊಟ್ಕೊಂಡ್ಬಂದಿದ್ದೀನಿ ನೋಡಿ ಸರ್. 2018 ಅವ್ರು ಕೊಟ್ಟವ್ರೆ ಈಗ 5 ಜನಕ್ಕೆ. ಅದೇ ನಾನೇನು ಮಾಡಿದ್ದೆ ಸರ್ ಅವ್ರಿಗೆ, ಅದೇ ಈಗ ಮೈಟೆಕ್ ತಗೊಂಡಿದ್ದೀವಿ, ಅದೇ ರೆಕಾರ್ಡ್ಸ್ ನೋಡಿ ಸರ್. ಒಂದೇ ಇದು ಬರ್ತವ್ರೆ ಇಲ್ಲಿ ನೋಡಿ ಸರ್. ಸೇಮ್ ಇದು ನಮ್ಮದು ಜಗೆ ಸೇಮ್ ಅಂತ 13 ದಿನ ಡ್ಯೂಟಿ ಮಾಡೋರು ಅಂತ ಇದು ಮಾಡೋರು. ಇಲ್ಲೂ ಅದೇ ಇದು ಮಾಡೋರೆ. ಇವ್ರಿಗೆ 1,000 ಕೊಟ್ಟವ್ರೆ, ನಮಗೆ ಮಾತ್ರ 1,000 ಇದು ಮಾಡಿಲ್ಲ. ಇದೇ ಉದ್ದೇಶಕ್ಕೋಸ್ಕರ ನಮ್ಮನ್ನ ಕೆಲಸದಿಂದ ಆಗಿ ಇದು ಮಾಡ್ಕೊಂಡ್ಬಂದವ್ರೆ. ಆಮೇಲೆ ನನ್ನನ್ನು ಇಲ್ಲಿಂದ ಅವ್ರು ನೋಡ್ಲಿ ಅಣ್ಣ, ನೋಡ್ಲಿ ತಡೀರಿ ಸಾಹೇಬ್ರು ನೋಡ್ಲಿ. ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಡ್ಯೂಟಿ ಮಾಡ್ತಿದ್ದೆ ಇಲ್ಲಿಂದ. ಆ ರೆಕಾರ್ಡ್ ಎಲ್ಲ ಐತೆ, ಆ ರೆಕಾರ್ಡ್ ತೋರಿಸಿ. ಸಕಲೇಶಪುರದ ರೆಕಾರ್ಡ್ ಏನೈತೆ ಅದು ಹಾಜರಿ ಸಮೇತ ಐತೆ. ಸಕಲೇಶಪುರದಲ್ಲಿ ಡ್ಯೂಟಿ ಮಾಡ್ತಿದ್ದೆ, ಅಲ್ಲಿಂದ ತಿರ್ಗಿ ಇಲ್ಲಿಗೆ PCCF ಆರ್ಡರ್ ಮಾಡಿ ಇಲ್ಲಿಗೆ ಹಾಕಿದ್ರು. ಇಲ್ಲಿ ಡ್ಯೂಟಿ ಮಾಡ್ತಿದ್ದಾಗ ಈ ಥರ ಮಾಡಿ ತೆಗೆದಾಕಿದ್ರು. ಅದು ರೆಕಾರ್ಡ್ಸ್ ಎಲ್ಲ ಐತೆ. ಇಲ್ಲಿಂದ DF ಸಾಹೇಬರು ಆರ್ಡರ್ ಮಾಡಿಕೊಟ್ಟಿರೋದು, ರೇಂಜರ್ ಸಾಹೇಬರು ಬರ್ಕೊಟ್ಟಿರೋದು ಎಲ್ಲ ಐತೆ. ಇಲ್ಲಿ ನೋಡಿ ಸರ್. ಈಗ ಮತ್ತೆ ನಾವು ಫಾರೆಸ್ಟ್ಗಳು ನಾವು ಎಲ್ಲೆಲ್ಲಿ ಇದು ಮಾಡ್ತಿದ್ವಿ ಅಲ್ಲಿಂದ ಬರ್ಸ್ಕೊಬಂದು ನಮಸ್ಕಾರ ಎಲ್ಲ ಬರ್ಸ್ಕೊಬಂದಿರೋದು. ಇದು ಕ್ಯಾಶ್ ಬುಕ್ಕು ರೆಕಾರ್ಡ್ಸು. ಇದು ನೋಡಿ ಸರ್, ಇಲ್ಲಿ ಸಕಲೇಶಪುರಕ್ಕೆ ನಮ್ಮನ್ನು ಹಾಕಿದ್ರು. ಇಲ್ಲಿಂದ ಸಕಲೇಶಪುರಕ್ಕೆ ಇದು ಮಾಡ್ಕೊಟ್ಟಿದ್ರು. ಇದು ರೇಂಜರ್ ಸಾಹೇಬರು ಕೊಟ್ಟಿದ್ದು ನೋಡಿ ಸರ್. ಇಲ್ಲಿ ಇದು ರೇಂಜರ್ ಬರ್ಕೊಟ್ಟಿದ್ರು. ನನ್ನನ್ನು ಎಷ್ಟುವರೆಗೆ ಇದು ಮಾಡ್ಬೇಕಾದ್ರೆ ಸಕಲೇಶಪುರಕ್ಕೆ ಹೋಗಲ್ಲ ಅಂತ ಇದು ಮಾಡ್ಕೊಂಡು ಕೊಡಿ ಅಣ್ಣ. ಇಲ್ಲ ಅದು ಸಕಲೇಶಪುರಕ್ಕೆ ಕೊಟ್ಟಿದ್ರಲ್ಲ ಅದನ್ನ ಕೊಡಿ. ಎಷ್ಟುವರೆಗೂ ಆಯ್ತು ಸ್ಯಾಲ್ರಿ ಕೊಟ್ಟಿರೋದು? ಸ್ಯಾಲ್ರಿ ಕೊಟ್ಟಿರೋದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ಳಿ ಅನ್ನಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಐತೆ. ಅಲ್ಲ ಆಮೇಲೆ ಮನೇಲಿ ಐತೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಂತ ಯಾವಾಗ ಕೊಟ್ಟಿದ್ದಾರೆ ಅದೆಲ್ಲ ಬ್ಯಾಂಕ್ ಪುಸ್ತಕಲ್ಲ ಇದೆಯಾ? ಹಾಜರಾತಿನೇ ಐತೆ. ಸೈನ್ ಹಾಕ್ಬಿಟ್ಟವ್ರೆ. ಫಾರೆಸ್ಟು, ರೇಂಜರು, ಗಾರ್ಡು ಎಲ್ಲ ಸೈನ್ ಹಾಕ್ಬಿಟ್ಟವ್ರೆ. ಅಟೆಂಡೆನ್ಸ್ ಅಲ್ಲಿ ಇಲ್ಲ ನಾನು ನೀವು ನೋಡಿ ಸರ್. ಇಲ್ಲಿ ನಾನು ಆನೆ ಕ್ಯಾಂಪಲ್ಲಿ ಮಾಡ್ತಿದ್ದಿತ್ತು. ಇದು ಹಾಜರಾತಿ ಬಿಟ್ಟು ಸರ್. ನೋಡಿ ಸರ್, ನೀವೇ ಅಲ್ಲಿಂದ ಇದನ್ನೆಲ್ಲ ಸೈನ್ ಹಾಕ್ಬಿಟ್ಟವ್ರೆ. ನಾವೆಲ್ಲ ಎಲ್ಲೆಲ್ಲಿ ರೆಸ್ಟ್ ಮಾಡಿದ್ದೀವಿ ಇಲ್ಲೇ ಸರ್. ನಾವೆಲ್ಲ ಸೈನ್ ಮಾಡಿರೋದು ಇದೆಲ್ಲ ನಾನು ಹಾಜರಾತಿಗೆಲ್ಲ ನೋಡಿ ಯಾವ್ಯಾವ ಇದರಲ್ಲಿ ಇದು ಮಾಡಿದ್ದೀವಿ ಬೀಟಲ್ಲಿ ಅಂತ ಬರ್ತಾವೆ. ಇದು ಸಕಲೇಶಪುರದಲ್ಲಿ ಮಾಡಿರೋದು ಸರ್. ಇವ್ರಿಗೆ ಏನಾಗೈತೆ ಗೊತ್ತಾ, 1,000 + 1,000 ಹೆಚ್ಚುವರಿ ವೇತನ ಅಂತ ಕೊಡ್ಬೇಕಲ್ಲ ಸರ್. ಅದು ಮತ್ತೆ ಒಂದು 13 ಜನ ಇವರು ಒಟ್ಟಿಗೆ ಒಂದು ವಿಂಗ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ಒಂದು 7 ಜನಕ್ಕೆ ಏನು ಇಲಾಖೆ ಸವಲತ್ತುಗಳು ಏನೈತೆ ಅದನ್ನೆಲ್ಲ ಕೊಟ್ಟಿರ್ತಾರೆ. ಇನ್ನು 5 ಜನಕ್ಕೆ ಬಾಕಿ ಆಗಿರುವಂಥ 5 ಜನಕ್ಕೆ ಯಾವುದೇ ರೀತಿ ಸವಲತ್ತು ಕೊಟ್ಟಿರೋದಿಲ್ಲ. ಯಾಕೆ ಅಂದರೆ ಅವತ್ತಿನ ದಿನ ಇವ್ರಿಗೆ ಏನು ಮುಷ್ಕರ ಅದು ಇದು ಎಲ್ಲ ಹೋರಾಟದಲ್ಲಿ ಭಾಗಿಯಾಗಿರ್ತಾರಲ್ಲ, ಮುಷ್ಕರಕ್ಕೆಲ್ಲ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣದಿಂದ ಒಂದು 5 ಜನ ತಡೆ ಹಾಕಿರ್ತಾರೆ. ಇವರು ಅದನ್ನೇ ಹೇಳ್ಕೊಂಡು ಬರ್ತಿದ್ದಾರೆ. ನಮ್ಮ ಜೊತೆ ಇದ್ದವ್ರಿಗೆ ಕೊಟ್ಟಿದ್ದಾರೆ, ನಮಗೆ ಕೈ ಬಿಟ್ಟಿದ್ದಾರೆ ಅಂತ. ಅದು ಪ್ರತಿಯೊಂದು ರೇಂಜರ್ಗಳಿಗೂ ಒಂಥರ ಕಣ್ಬಿಚ್ಚಾದಲ್ಲಿ ಬಂದ್ಬಿಡೈತಿ. ಈಗ ಅವರಿಗೆ ಮಾಡೋದಕ್ಕೆ ಸಾಧ್ಯ ಕಾರಣ ಬೇಕಲ್ವಾ? ಪಾಪ ಅವ್ರ ಸೈಡಲ್ಲೂ ಯೋಚನೆ ಮಾಡಬೇಕು ಅಂತ ಅಂದರೆ ಅವ್ರಿಗೇನಾದ್ರೂ ಒಂದು ಕಾರಣ ಬೇಕಲ್ಲ. ಹಾಗಾಗಿ ನಿದ್ರೆ ತಾನೇ ಇದನ್ನು ಕೇಳ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾರಣ. ನೋಡಿ ಇವಾಗ ಯಾರೋ ಒಬ್ಬರನ್ನ ಹೊಸಬ್ರು ತಗೊಂಡ್ಬಿಟ್ಟು ಇವ್ರನ್ನ ಇಬ್ಬರು ಶೇರ್ ಮಾಡ್ಕೊಳ್ಳಿ, ಆಮೇಲೆ ನಾನು ಅನುದಾನ ಬರ್ತದಲ್ಲ ಅವಾಗ ನಿಮಗೆ ಒಂದಕ್ಕೆ ಹಾಕ್ತೀನಿ ಅಂತ. ಇವ್ರು ಯಾವಾಗ ಒಪ್ಪಲಿಲ್ವೋ ಅವಾಗ ಇವ್ರನ್ನ ಕೆಲಸದಿಂದ ತೆಗೆದಾಕ್ತಾರೆ. ಕೊಡಿ ಅಷ್ಟೇ ಇವ್ರದ್ದು ಕತೆ ಆಗಿರೋದು. ಇದನ್ನು ದೊಡ್ಡ ಮಟ್ಟದಲ್ಲಿ ಸುಮ್ಮನೆ ಎಳ್ಕೊಂಡು ಹೋಗೋದಕ್ಕಿಂತ ಯಾವುದೋ ಒಂದು ಸ್ಟಾಪ್ ಮಾಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ ಸರ್. ಇವ್ರಿಗೇನಾದ್ರೂ ಈಗ ಏನು ಬೇಕಣ್ಣ ನಿಮಗೆ? ಕೆಲಸ ಬೇಕು. ಅದೇ 3 ತಿಂಗಳು ಸಂಬಳನೂ 3 ತಿಂಗಳು ಸಂಬಳ ಕೊಟ್ಟಿಲ್ಲ. 3 ತಿಂಗಳ ಸಂಬಳ ಇವ್ರು ಕೊಡೋಕೆ ಬರಲ್ಲ. ಇವ್ರು ಹೇಗೆ ಕೊಡ್ತಾರೆ ಪಾಪ? ಹೋಗಿ ಅವ್ರ ಹತ್ರ ಎಲ್ಲಿದ್ದಾರೆ ಅವ್ರ ಬಗ್ಗೆ ಒಂದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಿ. ನಾನೇ ಬೇಕಾದ್ರೆ ಅರ್ಜಿ ಡ್ರಾಫ್ಟ್ ಹಾಕ್ಕೊಡ್ತೀನಿ. ಅವ್ರ ಬಗ್ಗೆ ಕೊಡಿ. ಇವ್ರ ಅವಧಿನಲ್ಲಿ ನಿಮ್ಗೇನು ಅನುಕೂಲ, ಹೌದಾ ಸರ್? ನಿಮ್ಮ ಅವಧಿನಲ್ಲಿ ಏನು ಅನುಕೂಲ ಆಗ್ಬೋದಾ ಅದನ್ನು ಇವ್ರು ಮಾಡಿಕೊಡ್ಬೋದು. ಆದರೆ ಸ್ಯಾಲ್ರಿ ಗಿಲ್ರಿ ಅದೇ ಇವಾಗ ಏನಂದರೆ ನಿಮಗೂ ಓಕೆ ಈಗ ಯಾವುದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಯಾವುದು PCP ಇದರಲ್ಲಿ ಹಳಬರು ಏನಿದ್ದಾರೆ ಅವ್ರಿಗೆ ಪ್ರೊವಿಷನ್ ಇದೆ. ಹೊಸದಾಗಿ ತಗೊಳ್ಳೋಕ್ಕೆ ಅವಕಾಶ ಇಲ್ಲ. ಅಲ್ಲ ಇವ್ರು ಹೊಸ ಮಾತಾಡಿದ್ದೀರಾ, ನಿಮ್ಮ ಮಾತು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಒಂದೆರಡು ಮಾತಾಡೋದನ್ನ ನೀವು ಕೇಳಿಸ್ಕೊತೀರ ಅಂದ್ರೆ ಮಾತಾಡಿ ಸರ್. ಅವ್ರು ಮಾತಾಡಲಿ ಬಿಡಿ ಅಣ್ಣ, ಸಾಹೇಬ್ರು ಮಾತಾಡಲಿ, ಸುಮ್ಮನಿರಿ. ಹೇಳಿ ಸರ್. ಮಾತಾಡ್ಬೋದಾ? ಈಗ ಏನು ಅಂದರೆ ಈಗ ನಾವು ನಿಮಗೆ ಸಂಬಳ ಕೊಡಬೇಕು ಅಂದರೆ ಗೌರ್ಮೆಂಟಿಂದ ಪ್ರಾಬ್ಲಮ್ ಆಗಬೇಕು. ಇವಾಗ ಹೊಸದಾಗಿ PCPಗಳದ್ದು ತಗೊಳ್ಳೋಕ್ಕೆ ಅವಕಾಶ ಇಲ್ಲ.
ಈಗ ನಮ್ಮ ಇದರಲ್ಲಿ ರೇಂಜಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು PCPಲಿ 1,000 ಪ್ಲಸ್ 1,000 ಹೆಚ್ಚುವರಿಯಾಗಿ ಕೊಡ್ತಾ ಇದ್ದೀವಿ. ನೀವು ನನಗೆಲ್ಲ ಡಾಕ್ಯುಮೆಂಟ್ ಎಲ್ಲ ತಂದು ಇದು ಮಾಡಿದ್ದೀರ, ನಾನು ಇದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಪುನಃ ನಾವು ಕೆಲಸಕ್ಕೆ ತಗೋಬೇಕು ಅಂತ ಹೇಳಿದ್ರೆ ನಾವು ಇದನ್ನು ಪ್ರಸ್ತಾವನೆಯನ್ನು ಕಳಿಸಿ ನಿಮ್ಮದು ಎಲ್ಲ ಆಯಿತು ಇವ್ರನ್ನೂ ಇದು ಮಾಡಬೇಕು ಅಂತಂದರೆ ನಾವು ತಗೊಳ್ಳೋಕ್ಕೆ ಅವಕಾಶ ಇರ್ತದೆ. ಮೇಲ್ಗಡೆಯಿಂದ ಅನುಮೋದನೆ ಆಗಿ ಬಂದರೆ ಈಗ ಇವ್ರು ಪ್ರಸ್ತಾವನೆ ಅಲ್ಲ ಅಲ್ಲ ಇವ್ರು ಮಾಡ್ತಿದ್ರಲ್ಲ ಆ ಕೆಲಸ ಯಾರು ಮಾಡ್ತಿದ್ದಾರೆ ಸರ್ ಈಗ? ಈಗ ಯಾವುದೂ ಇಲ್ಲ. ಇವಾಗ ಏನು ಎಲ್ಲ ಪ್ಲಾಂಟೇಶನ್ನು ಎಲ್ಲ ಮೊದಲು PCPಯಿಂದ ತಗೊಂಡು ಮಾಡ್ತಾ ಇದ್ರು. ಮತ್ತು ಈಗ ಆನೆ ಕ್ಯಾಂಪು ಅಲ್ಲಿ ಇಲ್ಲಿ ಎಲ್ಲ ಇವಾಗಲೂ ಇದ್ದಾವೆ. ಅಲ್ಲಿ ಆನೆ ಕ್ಯಾಂಪ್ಗಳು ಇದ್ದರೆ ಆನೆ ಕ್ಯಾಂಪಲ್ಲಿ ಮಾಡೋಕ್ಕೆ ಪ್ರೊವಿಷನ್ ಇರ್ತದೆ. ಬಟ್ ನಮ್ಮ ರೇಂಜಲ್ಲಿ ಯಾವುದೂ ಆನೆ ಕ್ಯಾಂಪ್ಗಳು ರನ್ ಆಗ್ತಾ ಇಲ್ಲ. ಅದು ಬಿಟ್ಟರೆ ಇದು ಏನು ಇವಾಗೆಲ್ಲ ಪ್ಲಾಂಟೇಶನ್ಗಳೆಲ್ಲ ಪೂರ್ತಿ ಟೆಂಡರ್ ಆಗ್ತದೆ. ಮತ್ತು PCCF ಇಂದನೂ ಕ್ಲಿಯರ್ ಕಟ್ ಡೈರೆಕ್ಷನ್ ಇದೆ. ಯಾವುದೂ ಇದರಿಂದ ಏನು ಪೀಸ್ ವರ್ಕಿಂದ ಪ್ಲಾಂಟೇಶನ್ ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ. ಬಟ್ ಎಲ್ಲ ಟೆಂಡರ್ ಆಗ್ತವೆ. ಟೆಂಡರ್ದಾರರು ಪ್ಲಾಂಟೇಶನ್ ತೆಗೋತಾರೆ, ಅವರು ವಾಚರ್ನ ಇಟ್ಕೋತಾರೆ. ನಮ್ಮಿಂದ ಯಾವುದೇ PCPನ ತಗೊಳ್ಳೋಕ್ಕೆ ಅವಕಾಶ ಇಲ್ಲ. ನೀವು ಹಿಂದೆ ಮಾಡ್ತಾ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ನೀವು ನನಗೆ ಡಾಕ್ಯುಮೆಂಟು ಕೊಟ್ಟರೆ ನಾನು ಪ್ರಸ್ತಾವನೆ ಕಳಿಸ್ತೀವಿ. ಅದು ಎಲ್ಲ ಆಗಿ ಆಯಿತು ಇವ್ರನ್ನ ತಗೊಳ್ಳಿ ಅಂತ ಬಂದರೆ ನಾವು ತಗೊಳ್ತೀವಿ. ಅಲ್ಲ ಈಗ ಹೌದು ಲೇಬರ್ ಕಾರ್ಮಿಕ ಅಧಿಕಾರಿಗಳು ಸಂಧಾನಾಧಿಕಾರಿಗಳಿಗೆ ಇವರು 5 ಸೆಟ್ ಕೊಟ್ಟಿದ್ರಲ್ವೇನ್ರಣ? 5 ಸೆಟ್ ಕೊಟ್ಟಿದ್ದಾರೆ. 3 ಸೆಟ್ ಸರ್ಕಾರಕ್ಕೆ ಹೋಗುತ್ತೆ, 1 ಸೆಟ್ ಅವ್ರು ಇಟ್ಕೊತಾರೆ, 1 ಸೆಟ್ ತಮಗೆ ಕಳಿಸ್ಕೊಡ್ತಾರೆ. ನಾನು ಏನು ಕೇಳ್ತಿರೋದು ಅಂದರೆ ಅಲ್ಲಿವರೆಗೂ ಇವರು ಏನು ಕೆಲಸ ಮಾಡ್ತಿದ್ರು ಹಳಬರಾಗಿರೋದ್ರಿಂದ ಇವ್ರ ಕೆಲಸನ ಇವ್ರು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅದೊಂದೇ ನಾನು ಕೇಳ್ತಾ ಇರೋದು. ಇವ್ರು ಮಾಡ್ತಿದ್ರಲ್ಲ ಕೆಲಸನ, ನಾನು ಹೇಳ್ತಾ ಇದ್ದೀನಲ್ಲ, ಅದೇ ಇವ್ರು PCPಲಿ ಮಾಡ್ತಾ ಇದ್ರು ಅಂತ ಇಲ್ಲಿ ತೋರಿಸ್ತಾರೆ. ನನಗೆ ಆ ಕೆಲಸ ಅಲ್ಲ PCPಯಿಂದ ಔಟ್ಸೋರ್ಸಲ್ಲೂ ಮಾಡಿದ್ದಾರೆ. ಕೊಡೋಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಗೊತ್ತಾಯ್ತು. ಮೇಡಮ್ ಅವ್ರ ಹತ್ರ ಬಂದಾಗಲೂ ಅದೇ ಹೇಳಿದೆ, ನನಗೆ ಅದು ಇದು ಮಾಡೋಕ್ಕೆ ಅಧಿಕಾರ ಇಲ್ಲ ಮೇಡಮ್. ಅದು ಅನುಮೋದನೆ ಆಗಿ ಬಂದರೆ ಬೇಕು ನಾನು ಈಗ ಅನುಮೋದನೆ ಅಂತಿದ್ರಲ್ಲ ಸರ್, ಈಗ ಎಷ್ಟು ಜನ ಇದ್ದಾರೆ ಸರ್ ಈ ಥರ ವರ್ಕರ್ಗಳು? ಔಟ್ಸೋರ್ಸ್ ಆಗಿರ್ಬೋದು, PCP ಆಗಿರ್ಬೋದು, ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಈ ಇದರಲ್ಲಿ? ಮಂಜ ಧರ್ಮ ಮತ್ತೆ ಇವರೆಲ್ಲ ಅವರಲ್ಲ. ಈಗ ಆಲ್ರೆಡಿ ಡ್ಯೂಟಿ ಮಾಡ್ತಾರಲ್ಲ, ನಾನು ಕರ್ಕೊಂಡ್ಬಂದು ನಾನು ಡ್ಯೂಟಿ ಮಾಡ್ತಿದ್ದಾಗ ಮನೆ ತಕ್ಕ ಕರ್ಕೊಂಡ್ಬಂದು ಏನು ಗೊತ್ತಾ, ನಾವು ಇಬ್ಬರು ಬಿಟ್ರೆ ಅಣ್ಣಯ್ಯ ಸುರೇಶ ಇವರೆಲ್ಲ ಆಚಾರಗಳು ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇಬ್ಬರು ಬಿಟ್ಟಿದ್ದಾರೆ, ನಮ್ಮ ಇಬ್ಬರು ಬಿಟ್ಟು ಯಾರು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಪಾಪ ಇವ್ರಿಗೊಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್. ಇವರಿಬ್ಬರಿಗೂ ಹಳೊಬ್ಬರಾಗಿರೋದ್ರಿಂದ ನಮ್ಮನ್ನು ಕರ್ಕೊಬಂದು ನಾವು ಕರ್ಕೊಬಂದು ಸೇರಿಸಿ ನಾವು ಒತ್ತಡ ಮಾಡಿ ಅವ್ರನ್ನ ಕರ್ಕೊಬಂದು ಸೇರಿಸಿ ಈಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವಿಲ್ಲ. ಆ ಥರ ನ್ಯಾಯ ಇದೆ ನಮಗೆ, ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ, ಈಗ ನಾನು ನೀವೇನು ಡಾಕ್ಯುಮೆಂಟ್ ಎಲ್ಲ ತೆಗೆದು ಏನು ತೋರಿಸ್ತಾ ಇದ್ದೀರಾ, ನನ್ನ ಇತಿಮಿತಿ ಕಾನೂನು ಇತಿಮಿತಿ ನೀವು ಮಾಡಿದ್ದೀರಿ ಅಂತ ನಾನು ಅದು ಹೇಳ್ತಾ ಇದ್ದೀನಿ. ಈಗ ನಾನು ನಿಮ್ಮನ್ನ ಬನ್ನಿ ಅಂತ ಹೇಳ್ಬಿಟ್ಟು ನಾನು PCPಲಿ ಬನ್ನಿ ನಾನು ಇದು ಮಾಡ್ತೀನಿ ಅಂತ ಕರ್ಕೊಂಡು ಅಲ್ಲ ಈಗ ಅದು ಮಾಡಕ್ಕೆ ಬರಲ್ಲ. ಆಮೇಲೆ ಪುನಃ ನೀವು ಹಿಂದೆ ಬೇರೆ ರೇಂಜ್ ಮೇಲೆ ಹೆಂಗೆ ಕಂಪ್ಲೇಂಟ್ ಹೇಳ್ತಾರೆ, ನನ್ನ ಮೇಲೂ ಅದೇ ಹೇಳ್ತಾರೆ. ನಮ್ಗೆ ಸಂಬಳ ನನ್ನ ಕಡೆಯಿಂದ ಏನಾದರೂ ನಿಮಗೆ ತೊಂದರೆ ಆಗಿದೆಯಾ? ನಾನೇನೋ ನಿಮ್ಮಿಂದ ಏನು ಅನ್ಯಾಯ ನಾನು ಹಳಬ್ರಾಗ ಅಲ್ಲಿಂದ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ನೀವು ಹೊಸದಾಗಿ ಇಲ್ಲಿ ಬಂದಿರೋದ್ರಿಂದವ ನನ್ನ ಇದೇ ನಮಗೆ ಕೆಲಸ ಕೊಡಿ ಅಂತ PCPಲಿ ಕೊಡಬೇಕು ಅಂದ್ರೆ ನಿಮಗೆ ಬಾಕಿಯವರು 5 ಜನ ನಮಗೆ ಮೋಸ ಆಗಿದೆ ಅಂತ ಹೇಳ್ತಿರಲ್ಲ, ಆ ಥರದ್ದು ಏನಾದರೂ ನೀವು ಡಾಕ್ಯುಮೆಂಟ್ ಎಲ್ಲ ಸೇರಿಸ್ಕೊಟ್ಟು ಇಲ್ಲೇ ಡಾಕ್ಯುಮೆಂಟ್ ಈಗ ಗೊತ್ತಾಯ್ತು. ಈಗ ಕೊಟ್ಟರೆ ನಾನೇ ತೀರ್ಮಾನ ತಗೊಳ್ಳೋದೇ, ನನಗೆ ತೀರ್ಮಾನ ತಗೊಳ್ಳೋದು. ಈಗ ನಮಗೆ ಕೆಲಸ ಕೊಡ್ಬೇಕಾದ್ರೆ ನಾವೇನೋ ಈಗ ಆಗಿಂದು ರನ್ನಿಂಗ್ ಆಗಿ ಕೆಲಸ ಮಾಡ್ಕೊಂಡಿದ್ದೀವಿ 1 ವರ್ಷ ಇದ್ದಂಗೆ ಆಯ್ತು. ಈಗ ನೀವು ಇದು ಕಾರ್ಮಿಕ ಇವರು ಹೋದ್ರಲ್ಲ ನ್ಯಾಯಾಲಯಕ್ಕೆ, ಕಾರ್ಮಿಕ ನ್ಯಾಯಾಲಯ, ಅಲ್ಲಿಂದ ಏನು ಆದೇಶ ಬರ್ತದೆ ಕೊಡಿ. ಅದನ್ನು ಆದೇಶ ಕೊಟ್ಟಿದ್ದಾರೆ ಅಂದ್ರಲ್ಲ, ಅದನ್ನು ಕೊಟ್ಟಿದ್ದಾರೆ ಅಂತ ಅಂದ್ರಲ್ಲ, ಅದನ್ನು ತೆಗೆದುಕೊಡಿ. ಎಲ್ಲಿಟ್ಟಿದ್ದೀರ ಅದನ್ನು? ಅದು ಯಾರು ಕೊಡಕ್ಕೆ ಹೇಳಿದ್ದಾರೆ? ಯಾರು ಇವ್ರಿಗೆ? ಎಲ್ಲಿಟ್ರಣ? ಪಾಪ ನನಗೂ ಸಾಕಾಗಿ ಹೋಗೈತೆ ಸರ್. ನಾನು ಮುಂಚೆ ಮಾತಾಡಿದ್ದೀನಿ, ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗಲಿ, ಇದು ಎಳ್ಕೊಂಡು ಹೋಗೋದಕ್ಕಿನ್ನ ಅಂತ ಅನ್ನಿಸ್ತದೆ ಸರ್. ಏಕೆಂದ್ರೆ ಲೇಬರ್ಗಳಿಗೆ ಅನ್ಯಾಯ ಆಗೋದಕ್ಕೆ ಯಾವುದೇ ಅಧಿಕಾರಿಗಳು ಬಿಡಲ್ಲ ಸರ್. ಇದು ನಮ್ಮ ಆಫೀಸ್ಗೆ ಬಂದಿತ್ತು, ಬಂದಿದೆಯಾ ಸರ್? ಇದು ಅದು ಸರ್ಕಾರ ಕಳಿಸಿದರೆ ಹಾಂ, ಈ ಥರ ವಿಫಲತಾ ವರದಿಯನ್ನು ಅದು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. ಅಲ್ಲಿ ನೇನು ತೀರ್ಮಾನ ಆಗ್ತದೆ ನೋಡೋಣ.
ಅಲ್ಲ ಆ ತೀರ್ಮಾನ ಆಗೋದು ಈಗಾಗಲ್ಲ, ಅದು ಇದೇನದು MS ಬಿಲ್ಡಿಂಗಲ್ಲಿಗೆಲ್ಲ ಹೋಗಿ ಅದು ಅಲ್ಲಿಂದ ಒಂದು ಲಾಯರ್ ನಿಯೋಜನೆ ಮಾಡೋದೇ 3-4 ತಿಂಗಳು ಬೇಕು. ನಂತರದಲ್ಲಿ ಇಲ್ಲಿ ಲೇಬರ್ ಕೋರ್ಟಲ್ಲಿ ಎಲ್ಲ ಅದು ಹಿಯರಿಂಗ್ ನಡಿಬೇಕು, ಆಗ ನಿಮಗೆ ಅವರು ನೋಟಿಸ್ ಕೊಡೋದು. ಅದೆಲ್ಲ ಪ್ರೊಸೀಜರು ತುಂಬ 2 ವರ್ಷ 3 ವರ್ಷ ಆಗುತ್ತೆ, ಲಾಂಗ್ ಆಗುತ್ತೆ. ಇವರು ತುಂಬ ಬಡವರಿದ್ದಾರೆ, ಅದಕ್ಕೋಸ್ಕರ ನಾವು ಏನು ಅಲ್ಲಿ ತನಕ ಅಲ್ಲ ದೊಡ್ಡ ಹುದ್ದೆ ಅಲ್ಲ ಇವ್ರು ಕೆಲಸ ಮಾಡ್ತಿದ್ರಲ್ಲ ಕೆಲಸ ಮಾಡ್ತಾ ಇದ್ದಾರಲ್ವ, ಒಂದು ಕೆಲಸದ ಅವಕಾಶ ಮಾಡಿಕೊಡಿ ಸರ್ ಅಂತ ನಾವು ಕೇಳಿದ್ದಷ್ಟೇ. ಈಗ ನೀವು ಅವತ್ತು ಸ್ಯಾಲ್ರಿನ ಏನು ಅಂತಂದ್ರೆ ನಮ್ಮ ಅವಧಿಯಲ್ಲಿ ಬರೋದಿಲ್ಲ, ಇವ್ರ ಅವಧಿಯಲ್ಲಿ ಬರಲ್ಲ ಅಣ್ಣ. 1 ವರ್ಷ ತನಕ ನೀವು ಬಿಟ್ಕೊಂಡಿದ್ದು ತಪ್ಪಲ್ವಾ? ಆ ಕೆಲಸನಾರು ಅವಕಾಶ ಮಾಡಿಕೊಡಿ ಸರ್ ಅಂತಂದ್ರೆ ಅದನ್ನು ಈಗ ಇವ್ರು 1 ವರ್ಷ ತನಕ ಸ್ಯಾಲ್ರಿ ಬಿಟ್ಕೊಂಡಿದ್ದು ತಪ್ಪು ಅವ್ರ ಹತ್ರ. ಈಗ ನಾನು ಈಗ ಇದು ಏನು ಮೇಡಮ್ ವಿಡಿಯೋ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಪರ್ಮಿಷನ್ ತಗೊಂಡೆ ನಾನು ಮಾಡ್ತಿರೋದಲ್ವಾ ಸರ್? ನಿಮ್ಮ ಪರ್ಮಿಷನ್ ತಗೊಂಡೆ ನಾನು ಮಾಡ್ತಾ ಇರೋದು. ಇವಾಗ ನೀವು ಇದು ಕೊಡ್ತಾ ನಾನು ಈಗ ನಿಯಮ ಇದ್ರ ಪ್ರಕಾರ ಹೆಂಗಿದೆ ಅದೇ ಮಾತಾಡೋದು. ಹೌದು. ಈಗ ಬಿಟ್ಟು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ನಾವು ಮಾತಾಡ್ಬೋದು, ನಿಮ್ಮ ಕಷ್ಟ ಸುಖ ನಾವು ಎಲ್ಲ ಮಾತಾಡ್ಬೋದು. ಅದು ಬೇಡ ಸರ್, ಅದನ್ನೆಲ್ಲ ಒಂದು ಕಡೆ ಸೈಡಿಗೆ ತೆಗ್ದಿಡಿ. ಅದು ಬರೋಷ್ಟೊಳಗೆ ಯಾರು ಇರ್ತಾರೆ ಯಾರಿಲ್ಲ ಅಂತ ಗೊತ್ತಿಲ್ಲ. ನಿಂತಾರೆ ಕೂತಾರೆ, ಇವಾಗ ಭೂಮಿನೇ ಬಿಟ್ಟು ಹೊರಟು ಹೋಗುವಂಥ ಪರಿಸ್ಥಿತಿ ಇವಾಗ ಬಂದಿದೆ. ಅದು ಯಾವಾಗ ಬರ್ತಾರೆ, ನಾನು ಸಂಧಾನಾಧಿಕಾರಿಗಳ ಮುಂದೆನೂ ನಾನು ಅದನ್ನೇ ಹೇಳಿರೋದು. ಅಷ್ಟೊತ್ತಿಗೆ ನಾನೇನು ಸತ್ತೋದ್ರೆ ಹೋಗಲಿ, ಬದುಕೇ ಇರ್ತೀನಿ ಅನ್ನೋದು ನನ್ನ ಅನಿಸಿಕೆ. ಅಲ್ಲಿ ಹೇಳಿದ್ದು ಅದಕ್ಕೆಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದು ಅದ್ರ ಪಾಡಿಗೆ ಅದು ಹೋಗಿ ಅದು ಏನನ್ನ ಆಗಿರಲಿ ಸರ್, ಅದು ನಿಮ್ಮ ಅವಧಿವರೆಗೂ ಅದು ಬರಲ್ಲ. ಇವರೇ ಹೇಳ್ತಿದ್ದಾರೆ ಎಷ್ಟು ಕರೆಕ್ಟಾಗಿ 2022 ಎಷ್ಟರ ನನಗೆ 2022ರಲ್ಲಿ ತೆಗೆದಿರೋದು 4 ವರ್ಷ ಹತ್ತತ್ರ ಬರ್ತಾ ಇದೆ. ಏನೋ ನಿಮ್ಮ ಅವಧಿನಲ್ಲಿ ಇದನ್ನೆಲ್ಲ ಬ್ರೇಕ್ ಮಾಡಿ ಸುಮ್ಮನೆ ಈಗ ನಮ್ಮ ಆಫೀಸ್ಗೆ ಬಂದಿದೆ ಈಗ ಇವರು ಕೆಲಸ ಬೇರೆ ಏನೋ ತಂದು ಕೊಡ್ತೀರಾ ಅನ್ಕೊಂಡೆ, ಕಳಿಸಿರ್ತಾರೆ ಅವರು. ಈಗ ಇವರು ಕೆಲಸ ಮಾಡ್ತಿರ್ತಾರಲ್ಲ ಸರ್, ಒಳಗಡೆನೆ ಇದ್ಗಡೆ ಇಬ್ರು ನೀವು ಹೋಗಕ್ಕಾಗಲ್ಲ. ಈ ಕೋರ್ಟಿಗೆ ಕರೆದ್ರು ಅವರು ಇಬ್ರು ಹೋಗಕ್ಕಾಗುತ್ತಾ? ನಮ್ಗೆ ಆಲ್ರೆಡಿ ಬಂದಿದೆ, ಇಟ್ಕೊಳ್ಳೋಣ, ನಿಮ್ಗೆ ಬೇಕಾಗುತ್ತೆ. ಅವ್ರಿಗೆ ಕೊಡಿ ಅಂತ ಹೇಳಿದ್ರು. ಅವ್ರು ನೋಡಿ ಇವ್ರು ಎಷ್ಟು ದಡ್ಡರಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಕೊಡಿ ಅಂತ ಹೇಳಿದ್ರೆ ಅದನ್ನೇ ತಲೆಗೆ ಇಟ್ಕೊಬಿಟ್ಟಾರೆ. ಅವ್ರಿಗೆ ಕೊಡಬೇಕು, ನಾನು ಅವ್ರಿಗೆ ಕೊಡಬೇಕು ಅಂತ. ಎಲ್ಲ ನಮ್ಮ ಆಫೀಸ್ ಬಂದಿದ್ದಾರೆ. ಇವಾಗ ಇಟ್ಕೊಳ್ಳಿ, ಅವ್ರಿಗೆ ಇದೆಯಲ್ಲ ಬಿಡಿ ಅಣ್ಣ, ಅಲ್ಲಿ ಇದೆಯಲ್ಲ, ಅಲ್ಲೇ ಒರಿಜಿನಲ್ ಇದೆಯಲ್ಲ, ನನಗೆ ಮಾರ್ಕ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ಇದ್ರ ಪಾಡಿಗೆ ಇದು ಹೋಗಿ ಸರ್, ಅದು ನಿಮಗೆ ಬೇಕಾಗುತ್ತೆ, ತಗೊಳ್ರೋಣ. ನಿಮ್ಮ ಹೆಸರು ಇದೆಯಲ್ಲ, ಇಂಥ ದಡ್ಡರುಗಳು ಸರ್. ಈ ಕಾಡಲ್ಲಿರೋ ಪ್ರಾಣಿಗಳು ಎಷ್ಟೋ ಬುದ್ಧಿವಂತರಿದ್ದಾರೆ. 1 ವರ್ಷ ನಾನು ಕೇಳೋದಷ್ಟೇ ಸರ್, ಇವರು ಕೇಳಿದ ತಪ್ಪಾಯ್ತು. ಈಗ ಅವ್ರಿಗೆ ಲಾಕ್ಡೌನ್ ಟೈಮಲ್ಲಿ ಕೊಡ್ತೀವಿ, ಅದು ಬಿಲ್ ಬಂದಿಲ್ಲ, ಅಲಾಟ್ಮೆಂಟ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ, ಬಿಲ್ ಬಂದಿಲ್ಲ ಅಂತ ಹೇಳ್ಕೊಂಡು 1 ವರ್ಷ ಕತೆ ತಳ್ಬಿಟ್ಟು ಹೋದ್ರೆ ಸರ್. ನಾವು ರಾತ್ರಿ ನೀವು ಅಲ್ಲ ಪಾಪ ಇದು ಏನು ಒಂದು ಈವನ್ ಏನ್ ಮಾಡ್ತಾವ್ರೆ ಅಂತ ನಾನು ಹೇಳಿದ್ದು. ಚಂದ್ರು ನಿಮ್ಮ ಹೆಸರು ರಾಮಸ್ವಾಮಿ ಅಂತ, ರಾಮಸ್ವಾಮಿ ಬರ್ಗೋರು. ಈಗ ನೀವು ಅಲ್ಲಿ ನಿಮ್ಮನ್ನ ತೆಗ್ದಾಕವರು ಇಲ್ಲೇ ಈ ಒಂದು 3-4 ತಿಂಗಳವರೆಗೂ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಅವರಿದ್ದಾಗ ಬಂದು ಕೇಳಿದ್ರೆ ಇಲ್ಲ ನಾನು ಕೇಳಿದ್ದು ತಿರ್ಗಾ ಬಂದು ಕೇಳಿದ್ದೇನೆ ಸರ್. ಆಮೇಲೆ ಬೇರೆ ತೊಂದರೆ ಪಟ್ಟಿಲ್ಲ ಸರ್. ಇಲ್ಲಿ ಏನ್ ಗೊತ್ತಾ, ಅಲ್ಲಿ ಅವರು ಮೇಡಮ್ ಬರೀತಾರಲ್ಲ, ಆವಾಗ ಅವರು ನಾನು ಹೇಳ್ತೀನಿ, ನಾನು ಫೋನ್ ಮಾಡ್ತೀನಿ, ನಾನು ಅಲಾಟ್ಮೆಂಟ್ ಬಂದಾಗ ನೀವು ಕರೆಸ್ತೀನಿ ಅನ್ಕೊಂಡು ಬರೀ ಇದೇಕ ಹೇಳಿದ್ರು. ಸುತ್ತಿ ನಾವು ಮನೆಗೂ ಆಫೀಸ್ಗೂ ಈಗ ನಿಮ್ಮ ಗುಂಡಿ ಎದುತ್ರ ಏನು ಕೊಡಕ್ಕೆ ಹೋಗ್ತೀರಾ? ಈಗ ನೀವು ಏನು ಮಾಡ್ತೀರಾ? ಇಲ್ಲ ಕರಪ್ಪ, ನಾವು ಬಂದಾಗ ಹೇಳ್ತೀವಿ ಹೋಗಿ ಅಂತಂದರೆ ನಾವು ಹೋಗಲೇಬೇಕಾ ಬೇಡವಾ? ಬಂದಾಗ ಹೇಳ್ತೀವಿ ಹೋಗಿ ಅಂತ ನಾವು ಸುಮ್ಮನೆ ಹೋಗ್ಲೇಬೇಕು. ಇಲ್ಲಿ ನಮ್ಮ ಇದರಿಂದ ಇದಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ನ್ಯಾಯಾಲಯಕ್ಕೆ ಹೋಗಿದ್ದೀರಾ, ನ್ಯಾಯಾಲಯದಿಂದ ತೀರ್ಮಾನ ಆಗಿದೆ, ಏನಾದರೂ ನೋಡಲ್ಲ. ಅದು ತುಂಬ